ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಹೌದು, ಇಷ್ಟು ದಿನ ಅಕ್ಕಿ ಹಣ ಪೆಂಡಿಂಗ್ ಇತ್ತು. ಆದರೆ ಈಗ ಜುಲೈ ತಿಂಗಳ ಅಕ್ಕಿ ಹಣ ಕೂಡ ರಿಲೀಸ್ ಆಗಿದೆ. ಹೌದು, ಜುಲೈ ತಿಂಗಳ ಅಕ್ಕಿ ಹಣ ಕೂಡ ರಿಲೀಸ್ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ ಪೇಮೆಂಟ್ ಪ್ರೂಫು. ಹೌದು, ಪೇಮೆಂಟ್ ಪ್ರೂಫು. ನೀವು ಡೇಟ್ ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಹೌದು, ನಿಮಗೆ ಅಕ್ಕಿ ಹಣ ರಿಸೀವ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಅಕ್ಕಿ ಹಣ ಬರಲ್ಲ ಅಂತ ತುಂಬ ಮಂದಿ ಹೇಳ್ತಿದ್ರು. ಆದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಇದೀಗ ಜುಲೈ ತಿಂಗಳ ಅಕ್ಕಿ ಹಣ ಕೂಡ ರಿಲೀಸ್ ಮಾಡೋಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ರಿಲೀಸ್ ಮಾಡ್ತಿದೆ. ಜೊತೆಗೆ ನಿಮಗೆ ಒಂದು ವೇಳೆ ಇನ್ನೂ ಅಕ್ಕಿ ಹಣ ಬಂದಿಲ್ಲ ಅಂದರೆ ನೀವು ಏನು ತಪ್ಪು ಮಾಡಬಾರ್ದು ನಿಮಗೆ ತಿಳಿಸ್ಕೊಡ್ತೀನಿ. ಬಂದಿಲ್ಲ ಅಂದರೆ ಯಾವ ಕಾರಣದಿಂದ ಬಂದಿಲ್ಲ, ಜೊತೆಗೆ ಅಕ್ಕಿ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ಅಕ್ಕಿ ಹಣ ಬರುತ್ತೆ. ಜೊತೆಗೆ ನಿಮಗೆ ಅಕ್ಕಿ ಹಣ ಎಷ್ಟು ಬಂದಿದೆ ಬಂದಿಲ್ವಾ ನೀವು ಸ್ಟೇಟಸನ್ನು ಮೊಬೈಲಲ್ಲಿ ಯಾವ ರೀತಿ ನೋಡ್ಬೋದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಸ್ನೇಹಿತರೆ ತುಂಬ ಉಪಯುಕ್ತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಲ್ಲಿ ನಮ್ಮ ಚಾನಲ್ ನಾವು ಅಧಿಕೃತವಾದ ಯೂಸ್ಫುಲ್ ಆದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ವಿಡಿಯೋನ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದರೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅಕ್ಕಿ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಯಾವ ಜಿಲ್ಲೆಯಿಂದ ನೀವು ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನು ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಜುಲೈ ತಿಂಗಳ ಅಕ್ಕಿ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಮನೆಯವರಿಗೆ ಇವಾಗ ಜುಲೈ ತಿಂಗಳ ಅಕ್ಕಿ ಹಣ ಬಂದಿದೆ. ಬಂದ ತಕ್ಷಣ ನಾನು ಇವಾಗ ಅದನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಏನಕ್ಕೆ ಅಂದರೆ ತುಂಬ ಜನಕ್ಕೆ ಇದರಿಂದ ಇನ್ಫಾರ್ಮೇಷನ್ ಶೇರ್ ಆಗಲಿ ಅಂತ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಅನ್ನಭಾಗ್ಯ ಅಕ್ಕಿ ಹಣ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕಂತ. ಮೊದಲೇದಾಗಿ ಇವಾಗ ಎಲ್ಲರಿಗೂ ಕೂಡ ಪೆಂಡಿಂಗ್ ಹಣ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. 10 ದಿನದ ಹಿಂದೆಯೇ ಪೆಂಡಿಂಗ್ ಇರುವಂಥ ಅಕ್ಕಿ ಹಣ ಎಲ್ಲ ಒಟ್ಟಿಗೆ ರಿಲೀಸ್ ಆಗಿತ್ತು. ಅದ್ರ ಬಗ್ಗೆ ನಾನು ನಿಮಗೆ ಆ ವಿಡಿಯೋದಲ್ಲಿ ಪ್ರೂಫಲ್ಲಿ ತೋರಿಸ್ಕೊಟ್ಟಿದ್ದೆ. ಇವಾಗ ಜುಲೈ ತಿಂಗಳ ಅಕ್ಕಿ ಹಣ ಕೂಡ ರಿಲೀಸ್ ಆಗಿರುವಂಥದ್ದು ನೀವು ಬೇಕಿದ್ರೆ ಸ್ಕ್ರೀನಲ್ಲಿ ನೋಡ್ತಿದ್ದೀರಾ. ಪೇಮೆಂಟ್ ಪ್ರೂಫ್ ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಬೇಕಿದ್ರೆ ಇನ್ನೊಮ್ಮೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಪೆಂಡಿಂಗ್ ಇರೋದು ನಿಜ. ಅಂದರೆ 2 ಕಂತಿನ ಹಣ ಪೆಂಡಿಂಗ್ ಇದೆ. ಬಟ್ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಹಣ ಮಾತ್ರ ಎಲ್ಲರಿಗೂ ಇವಾಗ ರಿಲೀಸ್ ಆಗ್ತಿದೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಂತವಾಗಿ ಜಿಲ್ಲಾವಾರು ಪ್ರಕಾರ ರಿಲೀಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಅಕ್ಕಿ ಹಣ ಎಲ್ಲರಿಗೂ ಒಟ್ಟಿಗೆ ರಿಲೀಸ್ ಮಾಡ್ತಿದ್ದಾರೆ. ಹಾಗಾಗಿ ನೀವು ಇಲ್ಲಿ DBT ಸ್ಟೇಟಸ್ ಚೆಕ್ ಮಾಡೋ ಮೂಲಕ ಎಷ್ಟು ಜಮೆ ಆಗಿದೆ, ನೀವು ಜೊತೆಗೆ ಯಾವ ತಿಂಗಳ ಹಣ ಜಮೆ ಆಗಿದೆ ಅದನ್ನು ಚೆಕ್ ಮಾಡ್ಕೋಬೋದು. ಒಂದು ವೇಳೆ ನೀವು ಇಲ್ಲಿ ಅಕ್ಕಿ ಹಣ ನಿಮಗೆ ಬಂದಿಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ, ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನೀವು ಕಳೆದ 3 ತಿಂಗಳಿನಿಂದ ಕಂಟಿನ್ಯೂಸ್ ಆಗಿ ರೇಷನ್ ಶಾಪಿಗೆ ಹೋಗಿ ಏನೊಂದು ಪಡಿತರ ಸಿಗ್ತಿದೆ ಸರ್ಕಾರದ ವತಿಯಿಂದ ಅದನ್ನು ನೀವು ಖರೀದಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಂದರೆ ಉಚಿತ ಅಕ್ಕಿ ಇರ್ಬೋದು, ಹಾಗೆ ಬೇರೆ ಒಂದು ರೇಷನ್ಸ್ ಇರ್ಬೋದು, ಅದನ್ನು ನೀವು ಇಲ್ಲಿ ಖರೀದಿ ಮಾಡಲಿಲ್ಲ ಅಂದರೆ 3 ತಿಂಗಳು ನೀವು ಹೋಗಿ ಎಲ್ಲ ರೇಷನ್ ಶಾಪಿಗೆ ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ಅಕ್ಕಿ ಹಣ ಕೂಡ ಬರಲ್ಲ. ಯಾಕಂದರೆ ಅಕ್ಕಿ ಹಣ ಕೊಡ್ತಿರೋದು ಯಾವುದ್ರ ಬದಲಿಗೆ ಅಂತ ಹೇಳಿದ್ರೆ 5 kg ಅಕ್ಕಿ ಬದಲಿಗೆ ಅಕ್ಕಿ ಹಣ ಕೊಡ್ತಿರುವಂಥದ್ದು. ಬಟ್ ನೀವು ಇಲ್ಲಿ ಉಳಿದ 5 kg ಅಕ್ಕಿ ನೀವು ತಗೊಂಡು ಬರೋಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಕ್ಕಿ ಹಣ ಯಾಕೆ ಕೊಡಬೇಕಂತ ಸರ್ಕಾರ ಕೇಳುವಂಥದ್ದು. ಹಾಗಾಗಿ ನೀವು ಇಲ್ಲಿ ಕಂಟಿನ್ಯೂಸ್ ಆಗಿ 3 ತಿಂಗಳು ರೇಷನ್ ಶಾಪಿಗೆ ಹೋಗಿಲ್ಲ ಅಂದರೆ ನಿಮಗೆ ಅಕ್ಕಿ ಹಣ ಸ್ಟಾಪ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ರೇಷನ್ ಶಾಪಿಗೆ ಹೋಗಿ ರೇಷನ್ ತಗೊಬರಬೇಕಾಗುತ್ತೆ. ಒಂದನೇದಾಗಿ. ಎರಡನೇದಾಗಿ ನೀವು ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂದರೆ 10 ವರ್ಷದ ಹಳೆಯ ಆಧಾರ್ ಕಾರ್ಡ್ ಇದ್ದರೆ ನೀವು ಇಮಿಡಿಯೇಟಾಗಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದರೆ ನಿಮಗೆ ರೇಷನ್ ಕಾರ್ಡ್ ಒಂದು ವೇಳೆ ಹಣ ಪೆಂಡಿಂಗ್ ಇದ್ದರೆ ನಿಮಗೆ ಇಮಿಡಿಯೇಟಾಗಿ DBT ಮೂಲಕ ಟ್ರಾನ್ಸ್ಫರ್ ಆಗುತ್ತೆ. ಜೊತೆಗೆ ರೇಷನ್ ಕಾರ್ಡ್ KYC ನೀವು ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ರೇಷನ್ ಕಾರ್ಡಲ್ಲಿ ನೀವು 5 ಜನ ಸದಸ್ಯರಿದ್ದರೆ ರೇಷನ್ ಕಾರ್ಡಲ್ಲಿ 5 ಜನರ ಆಧಾರ್ ಕಾರ್ಡು ಆ ರೇಷನ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕು. ಯಾವ ರೀತಿ ಲಿಂಕ್ ಮಾಡಬೇಕಂತ ನಿಮಗೆ ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೆ. ಅದ್ರ ಪ್ರಕಾರ ನೀವು ಲಿಂಕ್ ಮಾಡ್ಬೋದು. ಇಲ್ಲಾಂದರೆ ಇದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿಬಿಟ್ಟು ಅದೇ ಪ್ರಕಾರವಾಗಿ ಆ ವೆಬ್ಸೈಟ್ನಲ್ಲಿ ನೀವು ಡೈರೆಕ್ಟಾಗಿ ನೀವೇ ಮಾಡ್ಬೋದು. ಮೊಬೈಲಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ಅಲ್ಲಿ KYC ಮಾಡ್ಬೋದು. ಅದ್ರ ಜೊತೆಗೆ ನೀವು ಆಧಾರ್ ಕಾರ್ಡ್ ಹಳೆಯದಿದ್ದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನೀವು ಇಲ್ಲಿ ನೀವು ರೇಷನ್ ಶಾಪಿಗೆ ಹೋಗಿ ರೇಷನನ್ನು ಖರೀದಿ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ಮತ್ತೆ ಅಕ್ಕಿ ಹಣ ಕೂಡ ಇಲ್ಲಿ ಸ್ಟಾಪ್ ಆಗುತ್ತೆ. ಇದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ನಿಮಗೆ ಅಕ್ಕಿ ಹಣ ಎಷ್ಟು ಬಂದಿದೆ ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. 2 ವಿಧಾನದಲ್ಲಿ ಚೆಕ್ ಮಾಡ್ಕೋಬೋದು. ಒಂದಿದು DBT ಕರ್ನಾಟಕ ಏನೊಂದು ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. DBT ಕರ್ನಾಟಕ ಆ ಅಪ್ಲಿಕೇಶನಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಎಷ್ಟು ಹಣ ಬಂದಿದೆ, ಅಕ್ಕಿ ಹಣ ಎಷ್ಟು ಬಂದಿದೆ ಎಲ್ಲವನ್ನು ಕೂಡ ಅಲ್ಲಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಕೂಡ ಚೆಕ್ ಮಾಡ್ಬೋದು. ಬೇಕಿದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆಹಾರ ಇಲಾಖೆಯ ಡೈರೆಕ್ಟ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಎಷ್ಟು ನಿಮಗೆ ಅಕ್ಕಿ ಹಣ ಯಾವ ತಿಂಗಳ ಹಣ ಬಂದಿದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅನ್ನಭಾಗ್ಯ ಅಕ್ಕಿ ಹಣ ಎಲ್ಲರಿಗೂ ಕೂಡ ಬಿಡುಗಡೆ ಆಗ್ತಿದೆ. ಇದೊಂದು ಗುಡ್ ನ್ಯೂಸು. ಹಾಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇವಾಗ ಜಿಲ್ಲಾವಾರು ಪ್ರಕಾರ ಕೆಲವೊಬ್ಬರಿಗೆ 11ನೇ ಕಂತಿನ ಹಣ, ಕೆಲವೊಬ್ಬರಿಗೆ 12ನೇ ಕಂತಿನ ಹಣ, ಕೆಲವೊಬ್ಬರಿಗೆ 2 ಕಂತಿನ ಹಣ ಇವಾಗ ರಿಲೀಸ್ ಮಾಡ್ತಿದ್ದಾರೆ. ಸ್ವಲ್ಪ ಸ್ಲೋ ಆಗ್ತಿದೆ, ಬಟ್ ಇವಾಗ ರಿಲೀಸ್ ಪ್ರಾರಂಭ ಮಾಡಿದರೆ ಅದೊಂದು ಗುಡ್ ನ್ಯೂಸು. ಸ್ನೇಹಿತರೆ, ನಿಮಗೆ ಯಾವುದೇ ಒಂದು ಅಪ್ಡೇಟ್ ಬಂದಾಗ, ಅಧಿಕೃತ ಮಾಹಿತಿ ಬಂದಾಗ ಮಾತ್ರ ನಿಮಗೆ ಮತ್ತೊಮ್ಮೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮಗೆ ಹೊಸ ರೇಷನ್ ಕಾರ್ಡ್ ದಿನಾಂಕ ಕೂಡ ಶೀಘ್ರದಲ್ಲಿ ಬಿಡುಗಡೆ ಆಗ್ತಿದೆ. ದಿನಾಂಕ ಒಮ್ಮೆ ಬಿಡುಗಡೆ ಆದಾಗ ನಿಮಗೆ ಅಪ್ಡೇಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಅಕ್ಕಿ ಹಣ ಬಂದಿದೆಯಾ ಪ್ರತಿಯೊಬ್ಬರು ಕಮೆಂಟ್ ಮಾಡಿ.